ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಸೌಂದರ್ಯ. ಇಷ್ಟು ಕೂಡ ಕುರ್ತಾ ಸೆಟ್ಸ್ ಆಯ್ತಾ. ಇದರಲ್ಲಿ ಒಂದೇನೋ ಕೋಆರ್ಡರ್ ಸೆಟ್ ಇರ್ಬೋದು. ಆಮ್, ಎಲ್ಲಾನು ನಾನು ಮೀಶೋ ಇಂದ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು. ಒಂದೊಂದು ನೋಡ್ಬೇಕು, ಒಂದೊಂದು ನಾನು ಓಪನ್ ಮಾಡಿ ನೋಡಿದೀನಿ, ಅಂದ್ರೆ ಹೇಗಿರ್ಬೋದು ಅಂತ. ಒಂದೊಂದೇ ಸತಿ ಬರ್ತಾ ಇತ್ತಲ್ವಾ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗತ್ತಲ್ವಾ, ಹೇಗಿರ್ಬೋದು, ಯಾವ್ದಿರ್ಬೋದು ಅಂತ. ಬಟ್ ವೇರ್ ಮಾಡಿ ನೋಡಿಲ್ಲ. ಇವತ್ತು ನಾನು ಎಲ್ಲಾನು ಓಪನ್ ಮಾಡಿ ತೋರಿಸ್ತೀನಿ ಅಂಡ್ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ನೋಡೋಣ ಬನ್ನಿ. ಫಸ್ಟ್ ಒನ್ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ನೋಡಿಲ್ಲ, ಇವಾಗ್ಲೇ ಓಪನ್ ಮಾಡ್ತಾ ಇರೋದು. ಬರ್ತಾನೆ ಇಲ್ಲ. ಥ್ಯಾಂಕ್ ಯು ಕಾರ್ಡ್ ಬೇರೆ ಕೊಟ್ಟಿದ್ದಾರೆ. ಅಯ್ಯೋ, ಬರೀ ಕುರ್ತಾ ಅಂತ ಅನ್ಕೊಂಡ್ಬಿಟ್ಟು. ಸೊ ಗೈಸ್, ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಕುರ್ತಾ ಸೆಟ್. ಸೇಮ್ ಕುರ್ತಾ ಸೆಟ್ ಆಯ್ತಾ, ಮಿಂತ್ರದಲ್ಲೂ ಇದೆ ನೋಡಿದೀನಿ. ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಮೀಶೋದಲ್ಲೇ ಸಿಕ್ತಲ್ವಾ, ವೈ ನಾಟ್ ಅಂತ ಹೇಳ್ಬಿಟ್ಟು ಇಲ್ಲೇ ಪರ್ಚೇಸ್ ಮಾಡಿದೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ರೌಂಡ್ ನೆಕ್ ಇದೆ. ಮೇ ಬಿ ಇದು ಇಲ್ಲಿ ತನಕ ಬರ್ಬೋದು, ಕಾಲರ್ ತನಕ. ಕಾಲರ್ ರೌಂಡ್ ನೆಕ್ ಇದು. ಅಂಡ್ ಸ್ಲೀವ್ಲೆಸ್ ಇದೆ. ಇದ್ರೊಳಗಡೆ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಟ್ಯಾಚಿಗೆ. ಇಲ್ಲ, ಬರೀ ಸ್ಲೀವ್ಲೆಸ್ ಅಷ್ಟೇ ಆಯ್ತಾ. ಸ್ಲೀವ್ಲೆಸ್ ಇದೆ, ರೌಂಡ್ ನೆಕ್ ಇದೆ. ಇನ್ನ ಬ್ಯಾಕ್ ಸೈಡ್ ನೋಡಿದ್ರೆ ಈ ತರ ಬಟನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಿಗೆ. ಇನ್ನ ತುಂಬಾ ಬ್ಯೂಟಿಫುಲ್ ಆಗಿದೆ. ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಬ್ಲೆಂಡ್ ಫ್ಯಾಬ್ರಿಕ್ ಅನ್ಸುತ್ತೆ. ಇದು ಎ ಲೈನ್ ಕುರ್ತಾ ಅಂಡ್ ವಿತ್ ಪಲಾಜೋ ಕೂಡ ಕೊಟ್ಟಿದ್ದಾರೆ. ಪಲಾಜೋದಲ್ಲಿ ಎರಡು ಸೈಡು ಈ ತರ ಎಲಾಸ್ಟಿಕ್ ಇದೆ. ತರ ಪಲಾಜೋ ನೋಡಿ, ಹೀಗಿದೆ, ಕಾಣಿಸ್ತಾ ಇರ್ಬೇಕು. ಓಕೆ, ಇದು ರೌಂಡ್ ನೆಕ್ ಇದೆ, ಫ್ಲೋರಲ್ ಪ್ರಿಂಟ್ ಇದೆ. ಆಕ್ಚುಲಿ ನನಗೆ ತುಂಬಾ ಕೂಲ್ ಲುಕ್ ಅಂತಾನೆ ಅನ್ಸುತ್ತೆ. ದಿಸ್ ಇಸ್ ಓನ್ಲಿ 332 rupees. ನೀವು ಬೈ ಮಾಡ್ಬೋದಾ ಬೇಡವಾ ಅಂತ ನನ್ನನ್ನ ಕೇಳೋದಾದ್ರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು. ನಾನು ಎಂ ಸೈಜ್ ಅಲ್ಲಿ ತರಿಸಿದ್ದೆ ನೋಡಿ, ಸಖತ್ತಾಗಿದೆ. ಪಲಾಜೋ ಪ್ಯಾಂಟ್ ಕಾಣಿಸ್ತಾ ಇರ್ಬೇಕು, ಮೇ ಬಿ ಕಾಣಿಸ್ತಾ ಇಲ್ಲ. ಫ್ಲೋರಲ್ ಪ್ರಿಂಟ್ ಇದೆ, ರೌಂಡ್ ನೆಕ್ ಇದೆ, ಆಮೇಲೆ ಸ್ಲೀವ್ಲೆಸ್ ಇದೆ. ತುಂಬಾ ಕಂಫರ್ಟಬಲ್ ಆಗಿದೆ. ಆಮೇಲೆ ಈ ತರ ಸಮ್ಮರ್ಗಂತೂ ಸಖತ್ತು ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಈ ತರ ಡ್ರೆಸ್. ಅದ್ರಲ್ಲೂ ಕಾಟನ್ ಬ್ಲೆಂಡ್ ಇದೆಯಲ್ಲ, ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ನಂಗಂತೂ ಸಖತ್ ಇಷ್ಟ ಆಯ್ತು, ಕೂಲ್ ಅನ್ನಿಸ್ತು. ಲ್ಯಾವೆಂಡರ್ ಕಲರ್ ಕುರ್ತಾ. ಅಂಡ್ ಇದ್ರಲ್ಲಿ ಏನೇನಿದೆ ಅಂದ್ರೆ, ಪಲಾಜೋ ಇದೆ. ಪಲಾಜೋನೇನಾ? ಫಸ್ಟ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ಕುರ್ತಾ ತೋರ್ಸೋ ಬದಲು. ಮೇ ಬಿ ಇದು ಪಲಾಜೋ ತರ ಅಲ್ಲ, ಜಸ್ಟ್ ಸ್ಟ್ರೈಟ್ ಕಟ್ ಪ್ಯಾಂಟ್, ಮಾಮೂಲಿ ಸಾದಾ ಪ್ಯಾಂಟ್ ಇರುತ್ತಲ್ಲ ಆ ತರದ್ದು. ಈ ತರ ಇದೆ ಪ್ಯಾಂಟ್. ಎರಡು ಕಡೆ ಎಲಾಸ್ಟಿಕ್ ಇದೆ. ಕುರ್ತಾ ತೋರಿಸ್ತೀನಿ ಇರಿ. ಹಾಕೊಂಡ್ಮೇಲೆ ನನಗಂತೂ ಡೆಫಿನೆಟ್ ಆಗಿ ಗೊತ್ತು, ತುಂಬಾ ಡೀಸೆಂಟ್ ಲುಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಸ್ವಲ್ಪ ಮಿನಿಮಲಿಸ್ಟ್ ಆಗಿರ್ಬೇಕು, ಒಂದ್ ಸ್ವಲ್ಪ ತುಂಬಾ ಹೆವಿ ಇರಬಾರ್ದು, ಆಫೀಸ್ ವರ್ಕಿಗೆ, ಕಾಲೇಜ್ ಗರ್ಲ್ಸಿಗೆ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಇರಿ. ಈ ತರ ಪಾಲಿಸ್ಟರ್ ಲೈನಿಂಗ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇದನ್ನು ಕೂಡ ಎಂ ಸೈಜ್ ಅಲ್ಲಿ ತರಿಸಿದೀನಿ, ಮೇ ಬಿ ಫಿಟ್ ಆಗ್ಬೋದು. ಗೈಸ್, ನನಗೆ ಜಾಸ್ತಿ ಈ ಕಲರ್ನ ನಾನು ವೇರ್ ಮಾಡಲ್ಲ ಆಯ್ತಾ. ಈ ಕಲರ್ ಅಲ್ಲಿರೋ ಬಟ್ಟೆಗಳು ನನ್ನ ಹತ್ರ ತುಂಬಾನೇ ಕಮ್ಮಿ ಇರೋದು, ಲ್ಯಾವೆಂಡರ್ ಕಲರ್ ಅದ್ದು. ಬಟ್ ಈ ಕುರ್ತಾ ಸೆಟ್ ನೋಡಿ, ಇಲ್ಲಿ ಸಖತ್ತಾಗಿದೆ. 3/4 ಸ್ಲೀವ್ಸ್ ಇದೆ ಅಂಡ್ ಇಲ್ಲಿಂದ ಇಲ್ಲಿಗೆ ವಿ ನೆಕ್ ಇದೆ. ಮೇ ಬಿ ಕಾಲರ್ ನೆಕ್ ಬಂದಿದೆ, ಜಸ್ಟ್ ಹಿಂಗೆ ಒಂದು ಸ್ಲಿಟ್ ತರ ಕೊಟ್ಟಿದ್ದಾರೆ. ಅದನ್ನು ಅಷ್ಟೇ ಜಾಸ್ತಿ ಸೀಟ್ರು ಅಂತ ಇಲ್ಲ. ಅಂಡ್ ಇಲ್ಲಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಎಲಿಗೆಂಟ್ ಆಗಿ ತೋರಿಸ್ತಾ ಇದೆ ಈ ಕುರ್ತಾ. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಆಫೀಸ್ ವೇರ್ಗಂತೂ ಸಖತ್ತಾಗಿರತ್ತೆ ಗೊತ್ತಾ. ಈ ಸೆಟ್ಟಿನ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 401 rupees. ಎಸ್, 401 ಅಷ್ಟೇ. ನೆಕ್ಸ್ಟ್, ಇದೊಂದೇ ಒಂದು ಮಾತ್ರ ಕೋಆರ್ಡರ್ ಸೆಟ್ ಇದೆ. ಇನ್ನೆಲ್ಲಾನು ಕುರ್ತಾ ಸೆಟ್. ಅಂದ್ರೆ ಕೋಆರ್ಡರ್ ಸೆಟ್ ಅಂದ್ರೆ ಇನ್ನೇನು, ಮೇ ಬಿ ಅದೇ ತರಾನೇ ಬರುತ್ತೆ ಅಲ್ವಾ. ಆರೆಂಜ್ ಕಲರ್ ಅಲ್ಲಿ ಇದೆ. ಎಲ್ಲದಕ್ಕೂ ಥ್ಯಾಂಕ್ ಯು ಕಾರ್ಡ್ ಕೊಟ್ಟಿದೆ. ಇದ್ರಲ್ಲೂ ಅಷ್ಟೇ, ಒಂದ್ ಕುರ್ತಾ, ಒಂದ್ ಪಲಾಜೋ ತರ ಇದೆ. ಫಸ್ಟ್ ಪ್ಯಾಂಟ್ ತೋರಿಸ್ತಲೆ, ಫಸ್ಟ್ ಟಾಪ್ ನ ತೋರ್ಸೋಣ. ನಂಗೆ ಇಷ್ಟ ಆಯ್ತರದು. ಇದೊಂಥರ ಬಲೂನ್ ಟಾಪ್, ಬಲೂನ್ ಸ್ಲೀವ್ಸ್ ಅಂತಾರಲ್ಲ ಆ ತರ. ಇಲ್ಲಿ ಕೆಳಗಡೆ ಸ್ಲೀವ್ಸ್ ಅಲ್ಲಿ ಈ ತರ ಎಲಾಸ್ಟಿಕ್ ಇದೆ. ಕರೆಕ್ಟ್ ಒಂಥರ ಚೆನ್ನಾಗಿರುತ್ತೆ, ಫ್ರೀ ಆಗಿ. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ.
ಎಂಬ್ರಾಯ್ಡ್ರಿ ವರ್ಕ್ ಇದೆ ಇಲ್ಲಿ ಅಂಡ್ ವಿ ನೆಕ್ ಇದೆ. ನಿಮಗೆ ಇದನ್ನ ನಾನು ಹಾಕೊಂಡು ತೋರಿಸ್ತೀನಲ್ಲ ಅವಾಗ ಗೊತ್ತಾಗತ್ತೆ ಹೇಗೆ ಅಂತ. ಪ್ಯಾಂಟ್ ನೋಡಿದ್ರೆ ಎರಡು ಕಡೆ ಎಲಾಸ್ಟಿಕ್ ಅಂಡ್ ಪ್ಯಾಂಟ್ ಕೆಳಗಡೆ ಕೂಡ ಈ ತರ ಫೇಕ್ ಮಿರರ್ ನ ಕೊಟ್ಟಿದ್ದಾರೆ. ಗಾಯ್ಸ್ ಜಸ್ಟ್ ನೋಡಿ ಇದನ್ನ, ಈ ಕೋರ್ಡರ್ ಸೆಟ್ ನ ನೋಡಿ ಒಂದ್ಸತಿ, ಎಷ್ಟು ಸೂಪರ್ ಆಗಿದೆ. ಸ್ಟ್ರೈಟ್ ಬಾಲಿವುಡ್ 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 ಸ್ಟಾರ್ ತರ ಫೀಲ್ ಆಗ್ತಾ ಇದೆ. ಎಂಬ್ರಾಯ್ಡ್ರಿ ವರ್ಕ್ ಇದೆ, ಫೇಕ್ ಮಿರರ್ಸ್ ಅಂಡ್ ಕಾಲಲ್ಲೂ ಅಷ್ಟೇ ಅಂಡ್ ಪ್ಯಾಂಟ್ ಅಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ವಿ ನೆಕ್ ಇದೆ ಅಂಡ್ ಇಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇಲ್ಲಿ ಇದೇನ್ ಗೊತ್ತಾ, ಸ್ಲೈಟ್ ಸ್ವಲ್ಪ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಮಾಡಿದ್ದಾರೆ ಅನ್ಸುತ್ತೆ. ಇದೊಂಥರ ಎಲಿಗೆಂಟ್ ಆಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 371 rupees. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, 3 ಕಲರ್ಸ್ ಇನ್ನ ಇದೆ ಅಂತ ಅನ್ಸುತ್ತೆ. ಮೇ ಬಿ ಇದನ್ ಬಿಟ್ಟು ಇನ್ನ 2 ಕಲರ್ಸ್ ಇದೆ ಅನ್ಸುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ತರಿಸ್ಕೊಳ್ಳಿ. ನನಗಂತೂ ಈ ಆರೆಂಜ್ ತುಂಬಾನೇ ಇಷ್ಟ ಆಗೋಯ್ತು. ಇದ್ರ ಫಿಟ್ ಕೂಡ ಪರ್ಫೆಕ್ಟ್ ಆಗಿದೆ. ಎಲ್ಲಾನು ನಾನು ಎಂ ಸೈಜ್ ಅಲ್ಲಿ ತರಿಸಿದೀನಿ, ಈ ಸತಿ ಪರ್ಫೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕುರ್ತಾ ಯಾವುದು ಅಂತ ನೋಡೋಣ. ಮೆರೂನ್ ಕಲರ್ ಅಲ್ಲಿ ಇದೆ. ಇದು ಒಂದ್ಸತಿ ಓಪನ್ ಮಾಡಿದ್ದೆ ಹೇಗಿದೆ ಅಂತ, ಜಸ್ಟ್ ಹಾಗೆ ಒಂಚೂರು ನೋಡಿದ್ದೆ. ಚೆನ್ನಾಗಿದೆ. ವಿ ನೆಕ್ ಇದೆ ಅಂಡ್ ಇದು ಇದಕ್ಕೂ ಕೂಡ ಸ್ಲೀವ್ಲೆಸ್ ಇದೆ. ಸ್ಲೀವ್ಸ್ ನ ಪ್ರೊವೈಡ್ ಮಾಡಿಲ್ಲ, ಇದು ಸ್ಲೀವ್ಲೆಸ್. ಯಾಕಂದ್ರೆ ಅದ್ರಲ್ಲೇ ಹೇಳಿದ್ದಾರೆ ಅಲ್ವಾ ಸ್ಲೀವ್ಲೆಸ್ ಇದೆ ಅಂತ ಹೇಳ್ಬಿಟ್ಟು. ಐರನ್ ಎಲ್ಲ ಕೆಟ್ಟೋಗಿದೆ, ಹಾಕೊಂಡ್ಬರ್ತೀನಿ. ಇನ್ನ ಪ್ಯಾಂಟ್ ನೋಡಿದ್ರೆ ಎರಡು ಕಡೆ ಇದೆ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸ್ಟ್ರೈಟ್ ಕಟ್ ಪ್ಯಾಂಟ್, ಇಲ್ಲಿ ಯಾವುದೇ ಸ್ಲೈಟ್ ಆಗಿ ಓಪನ್ ಇರುತ್ತಲ್ಲ ಆ ತರ ಎಲ್ಲ ಇಲ್ಲ, ಸ್ಟ್ರೈಟ್ ಕಟ್ ಇದೆ. ಐರನ್ ಮಾಡಿಲ್ಲ, ಸ್ವಲ್ಪ ಐರನ್ ಹೋಗಿದೆ ಅಷ್ಟೇ. ಅದ್ ಬಿಟ್ರೆ ಸಖತ್ತಾಗಿದೆ ಮೆರೂನ್ ಕಲರ್ ಕುರ್ತಾ. ಇದೊಂಥರ ಎ ಲೈನ್ ಕುರ್ತಾ ತರ ಇದೆ. ಹಿಂದೆನು ಈ ತರ ಇದೆ. ಇದಕ್ಕೆ ಪಾಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿಲ್ಲ. ಈ ತರ ಕುರ್ತಾಸ್ ಎಲ್ಲ ಹಾಕಿದಾಗ ಸ್ವಲ್ಪ ಟಾಲ್ ಆಗಿ ಕಾಣಿಸ್ತೀವಿ, ಆಮೇಲೆ ಸ್ಲಿಮ್ ಆಗಿ ಕಾಣಿಸ್ತೀವಿ ಅಲ್ವಾ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 360 rupees. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಕುರ್ತಾ ನೋಡಿ, ಈ ತರ ಇದೆ. ಹಾಕೊಂಡು ತೋರಿಸ್ತೀನಿ ಹೇಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ತುಂಬಾ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಅಂತಾನೆ ಹೇಳ್ಬೋದು. ಅಂಡ್ ಈ ತರ ಜರ್ದೋಸಿ ವರ್ಕ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಅಷ್ಟೇ. ಆ ಕಡೆ ಈ ಕಡೆ ಕಟ್ಟಿದೆ. ಅಂಡ್ ಪ್ಯಾಂಟ್ ಅಲ್ಲೂ ಅಷ್ಟೇ ಪ್ರಿಂಟ್ ಇದೆ, ಎಲಾಸ್ಟಿಕ್ ಪ್ಯಾಂಟ್. ಮಾಮೂಲಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ. ಹಾಕೋ ಬರ್ತೀನಿ, ಹೇಗ್ ಕಾಣುತ್ತೆ ನೋಡೋಣ. ಜಸ್ಟ್ ನೋಡಿ ಕುರ್ತಾನ, ಎಷ್ಟು ಡೀಸೆಂಟ್ ಆಗಿರೋ ಲುಕ್ ಕೊಡ್ತಾ ಇದೆ ಗೊತ್ತಾ. ನನ್ ಮಗ ಬಂದ, ಡೋಂಟ್ ಮೈಂಡ್. ಏನ್ ತಿಂತೀಯಾ? ಸೀಬೆಕಾಯಿ ಎಷ್ಟು ದೊಡ್ಡದು. ಇದರಲ್ಲಿ 3/4 ಸ್ಲೀವ್ಸ್ ಇದೆ. ಇದು ಟೆಂಪಲ್ ಗಾದ್ರೂ ಆಗ್ಬೋದು, ಹೊರಗಡೆ ಎಲ್ಲಾದ್ರೂ ಸುಮ್ನೆ ಸುತ್ತಾಡಕ್ಕಾದ್ರೂ ಆಗ್ಬೋದು, ಇಲ್ಲ ನನಗೆ ಬೇಜಾರಾಗ್ತಿದೆ ಟ್ರೆಡಿಷನಲ್ ಆಗಿ ನಾವು ರೆಡಿ ಆಗ್ಬೇಕು ಅಂತ ಏನಾದ್ರು ಅನ್ಕೊಂಡ್ರು ಆಗ್ಬೋದು. ಹಿಂಗಿದೆ ಗೊತ್ತಾ. ಪ್ರೈಸ್ ಕೇಳಿದ್ರೆ ಇನ್ನೂ ನೀವು ಶಾಕ್ ಆಗ್ತೀರಾ. ಇದು ಜಸ್ಟ್ 296 ಅಷ್ಟೇ ಆಯ್ತಾ. ಅಷ್ಟಕ್ಕೆ ಇಷ್ಟು ಪ್ರಿಟ್ಟಿ ಆಗಿರೋ ಕುರ್ತಾ ಸೆಟ್ ಕೊಡ್ತಾ ಇದ್ದಾರೆ ಮೀಶೋ ಕಡೆಯಿಂದ. ಸಖತ್ತಾಗಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದೊಂದಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಮೆರೂನ್. ಇದು ಅಷ್ಟೇ ಸಿಂಪಲ್ ಆಗಿರೋ ಕುರ್ತಾ ಸೆಟ್ ನೋಡಿ. ಇಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅಂಡ್ ಇದ್ರ ನೆಕ್ ಕೂಡ ಚೆನ್ನಾಗಿದೆ. 3/4 ಸ್ಲೀವ್ಸ್ ಇದೆ. ಇನ್ನ ಕೆಳಗಡೆ ಏನು ಇಲ್ಲ, ಜಸ್ಟ್ ಪ್ಲೈನ್ ಆಗಿದೆ. ನೆಕ್ ಮಾತ್ರ ಇಲ್ಲಿ ಮಾತ್ರ ಈ ತರ ಥ್ರೆಡ್ ವರ್ಕ್ ಇಂದ ಪ್ರಿಂಟ್ ಅಲ್ಲ, ಇದು ನಿಜವಾಗ್ಲೂ ಥ್ರೆಡ್ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಬಾಟಮ್ ತೋರಿಸ್ತೀನಿ, ಕೆಳಗೆ ಬಿದ್ದಾಯ್ತು ಅಮ್ಮ. ಓಕೆ, ಇದ್ರ ಬಾಟಮ್ ನೋಡಿ ಹೀಗಿದೆ. ಇದೊಂಥರ ವೈಟ್ ಅಂಡ್ ರೆಡ್ ಮೆರೂನ್ ಮಿಕ್ಸ್ ಆಗಿದೆ. ತರ ಲೀವ್ಸ್ ಪ್ಯಾಟರ್ನ್ ಅಲ್ಲಿ ಪ್ಯಾಂಟ್ ಫುಲ್ ಇದೆ. ನಾರ್ಮಲ್ ಪ್ಯಾಂಟ್, ಸ್ಟ್ರೈಟ್ ಪ್ಯಾಂಟ್ ಇರುತ್ತಲ್ಲ ಅದೇ ತರ. ಈ ಎರಡು ಕಡೆ ಎಲಾಸ್ಟಿಕ್ ಇದೆ. ಹಾಕೊಂಡು ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸುಸ್ತಾಯ್ತು, ನಿಜವಾಗ್ಲೂ ಸುಸ್ತಾಯ್ತು. ಓಕೆ, ಸುಸ್ತಾಗೋಯ್ತು. ಸುಸ್ತಾಗಿರೋದ್ರಿಂದ ನನಗೆ ಜಾಸ್ತಿ ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ನೀವೇ ನೋಡ್ಬೋದು ಈ ಕುರ್ತಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಆಫೀಸ್ಗಾಗ್ಲಿ, ಕಾಲೇಜ್ಗಾಗ್ಲಿ, ಹಾಗೆ ಮನೇಲಿ ಹಾಗೆ ಸುಮ್ಮನೆ ವೇರ್ ಮಾಡೋದಕ್ಕಾಗ್ಲಿ, ಫಂಕ್ಷನ್ಗಾಗ್ಲಿ, ಯಾವ್ದಕ್ ಬೇಕಾದ್ರೂ ನೀವು ವೇರ್ ಮಾಡ್ಬೋದು. ತುಂಬಾ ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ ನನಗಂತೂ. ಸಾರಿ, ಇಯರಿಂಗ್ಸ್ ಒಂದು ಚೇಂಜ್ ಮಾಡಕ್ ಆಗ್ತಿಲ್ಲ, ಎಲ್ಲದಕ್ಕೂ ಒಂದೇ ಇಯರಿಂಗ್ಸ್ ಹಾಕೊಂಡಿದ್ದೀನಿ.
ಸುಸ್ತಾಗ್ತದೆ ಅದಕ್ಕೆ. ಇದಕ್ಕೂ ಅಷ್ಟೇ 3/4 ಸ್ಲೀವ್ಸ್ ಇದೆ. ಸ್ಲೀವ್ಸ್ ಅಲ್ಲೂ ಕೂಡ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅಂಡ್ ಈ ನೆಕ್ ಅಲ್ಲೂ ಕೂಡ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 265 ಏನೋ ಇದೆ, ಮೇ ಬಿ ಕರೆಕ್ಟ್ ಅನ್ಸುತ್ತೆ. ಇದು ಕೂಡ ಕಾಟನ್ ಕುರ್ತಾ ಚೆನ್ನಾಗಿದೆ, ನೀವು ತಗೋಬಹುದು. ಓಕೆ, ಇದನ್ನ ಚೇಂಜ್ ಮಾಡ್ಕೋಬೇಕು. ಗಾಯ್ಸ್, ನಾನ್ ತರಿಸಿದಂತಹ 6 ಕುರ್ತಾ ಸೆಟ್ ಗಳನ್ನ ನೀವು ನೋಡಿದೀರಾ. ಕೇಸ್ ನಿಮಗೆ ಏನಾದ್ರು ಈ ಕುರ್ತಾ ಸೆಟ್ ಅಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ಯಾವ್ದಾದ್ರು ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡ್ಬೋದು ನೀವು. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇದೇ ತರದ ಹಾಲ್ ವಿಡಿಯೋಸ್ ಅಂಡ್ ಬ್ಯೂಟಿ ವಿಡಿಯೋಸ್, ಟಿಪ್ಸ್ ವಿಡಿಯೋಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನೋಟಿಫಿಕೇಶನ್ ಬರ್ಬೇಕಲ್ವಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.